ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ. ನಿನ್ನೆಯ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ಮಾಡಿಲ್ಲ, ಬಗೆಹರಿದಿಲ್ಲ. ಇನ್ನು ಕೂಡ ಜಾತಿ ಜನಗಣತಿಯ ವರದಿಯ ಗೊಂದಲ. ಕೆಲ ಸಚಿವರಿಂದ ಏರು ಧ್ವನಿಯಲ್ಲಿ ವಿರೋಧ ಮಾಡಿದ್ದಾರೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯ ಆಗಿದೆ. ಗೊಂದಲದ ಗೋಜಲಾಗಿ ಹೋಗಿದೆ ಜಾತಿ ಜನಗಣತಿ ವರದಿ. ಕೆಲವರು ಬೇಕು ಅಂತ ಹೇಳಿದರೆ ಕೆಲವರು ಬೇಡವೇ ಬೇಡ, ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ತಲೆ ಕೆಟ್ಟು ಹೋಗಿದೆ. ಮೇ 2ನೇ ತಾರೀಕಿಗೆ ಜಾತಿ ಜನಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಹೊರಬೀಳುವಂಥ ಸಾಧ್ಯತೆ ಇದೆ. ಜಾತಿ ಜನಗಣತಿಯನ್ನ ಮಂತ್ರಿಗಳಿಗೆ ನೀಡಿದ್ದಾರೆ, ಅಧ್ಯಯನ ಮಾಡಿ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ನಿನ್ನೆಯ ಸಂಪುಟ ನಿರ್ಣಯ ತೆಗೆದುಕೊಂಡಿಲ್ಲ ಏನೂ ಕೂಡ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಗಮನ ಹರಿಸುವುದಾಗಿ ಹೇಳಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಬಹುತೇಕ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ. 10 ವರ್ಷದ ಹಿಂದಿನ ವರದಿಯನ್ನು ಜಾರಿ ಮಾಡೋದು ಅಥವಾ ಜಾರಿಗೆ ತರೋದು ಸರಿಯಲ್ಲ ಅಂಥೇಳಿ ಸಿದ್ಧಗಂಗಾ ಮಠದ ಶ್ರೀಗಳು ಹೇಳಿದ್ದಾರೆ, ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂಥದ್ದು ಜಾತಿ ಗಣತಿ ಅದ ವರದಿ ಬಂದಿದೆ. ವರದಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನು ಪ್ರತಿ ಮಾಡಿಕೊಟ್ಟಿದ್ದಾರೆ. ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿವಸಗಳ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ, ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಅದೆಲ್ಲ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು, ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರು ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ, ಯಾರು ಅಶಕ್ತರಿದ್ದಾರೆ, ಹಿಂದುಳಿದಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದೆ ಬರುವುದಕ್ಕೆ, ಜೊತೆಗೆ ಎಲ್ಲರ ಸಮಾನವಾಗಿರೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮೀಕ್ಷೆಗಳನ್ನು ಮಾಡಿ ಅವರಿಗೆ ಆರ್ಥಿಕ 2ನೇ ತಾರೀಕಿಗೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ. ನಿನ್ನೆಯ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ಮಾಡಿಲ್ಲ, ಬಗೆಹರಿದಿಲ್ಲ. ಇನ್ನು ಕೂಡ ಜಾತಿ ಜನಗಣತಿಯ ವರದಿಯ ಗೊಂದಲ. ಕೆಲ ಸಚಿವರಿಂದ ಏರು ಧ್ವನಿಯಲ್ಲಿ ವಿರೋಧ ಮಾಡಿದ್ದಾರೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯ ಆಗಿದೆ. ಗೊಂದಲದ ಗೋಜಲಾಗಿ ಹೋಗಿದೆ ಜಾತಿ ಜನಗಣತಿ ವರದಿ. ಕೆಲವರು ಬೇಕು ಅಂತ ಹೇಳಿದರೆ ಕೆಲವರು ಬೇಡವೇ ಬೇಡ, ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ತಲೆ ಕೆಟ್ಟು ಹೋಗಿದೆ. ಮೇ 2ನೇ ತಾರೀಕಿಗೆ ಜಾತಿ ಜನಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಹೊರಬೀಳುವಂಥ ಸಾಧ್ಯತೆ ಇದೆ. ಜಾತಿ ಜನಗಣತಿಯನ್ನ ಮಂತ್ರಿಗಳಿಗೆ ನೀಡಿದ್ದಾರೆ, ಅಧ್ಯಯನ ಮಾಡಿ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ನಿನ್ನೆಯ ಸಂಪುಟ ನಿರ್ಣಯ ತೆಗೆದುಕೊಂಡಿಲ್ಲ ಏನೂ ಕೂಡ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಗಮನ ಹರಿಸುವುದಾಗಿ ಹೇಳಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಬಹುತೇಕ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ. 10 ವರ್ಷದ ಹಿಂದಿನ ವರದಿಯನ್ನು ಜಾರಿ ಮಾಡೋದು ಅಥವಾ ಜಾರಿಗೆ ತರೋದು ಸರಿಯಲ್ಲ ಅಂಥೇಳಿ ಸಿದ್ಧಗಂಗಾ ಮಠದ ಶ್ರೀಗಳು ಹೇಳಿದ್ದಾರೆ, ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂಥದ್ದು ಜಾತಿ ಗಣತಿ ಅದ ವರದಿ ಬಂದಿದೆ. ವರದಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನು
ಕೃತಿ ಮಾಡಿಕೊಟ್ಟಿದ್ದಾರೆ. ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ, ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಅದೆಲ್ಲ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು, ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರಿದ್ದಾರೆ, ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ, ಯಾರು ಅಶಕ್ತರಿದ್ದಾರೆ, ಹಿಂದುಳಿದಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದೆ ಬರುವುದಕ್ಕೆ, ಜೊತೆಗೆ ಎಲ್ಲರ ಸಮಾನವಾಗಿರೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮೀಕ್ಷೆಗಳನ್ನು ಮಾಡಿ ಅವರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಔದ್ಯೋಗಿಕವಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ 2ನೇ ತಾರೀಕಿಗೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ಮುಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ. ನಿನ್ನೆಯ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ಮಾಡಿಲ್ಲ, ಬಗೆಹರಿದಿಲ್ಲ. ಇನ್ನು ಕೂಡ ಜಾತಿ ಜನಗಣತಿಯ ವರದಿಯ ಗೊಂದಲ. ಕೆಲ ಸಚಿವರಿಂದ ಏರು ಧ್ವನಿಯಲ್ಲಿ ವಿರೋಧ ಮಾಡಿದ್ದಾರೆ. ಯಾವುದೇ ನಿರ್ಣಯಕ್ಕೆ ಬಾರದೆ ಸಭೆ ಮುಕ್ತಾಯ ಆಗಿದೆ. ಗೊಂದಲದ ಗೋಜಲಾಗಿ ಹೋಗಿದೆ ಜಾತಿ ಜನಗಣತಿ ವರದಿ. ಕೆಲವರು ಬೇಕು ಅಂತ ಹೇಳಿದರೆ ಕೆಲವರು ಬೇಡವೇ ಬೇಡ, ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ತಲೆ ಕೆಟ್ಟು ಹೋಗಿದೆ. ಮೇ 2ನೇ ತಾರೀಕಿಗೆ ಜಾತಿ ಜನಗಣತಿ ವರದಿಯ ಅಸಲಿ ಕ್ಲೈಮ್ಯಾಕ್ಸ್ ಹೊರಬೀಳುವಂಥ ಸಾಧ್ಯತೆ ಇದೆ. ಜಾತಿ ಜನಗಣತಿಯನ್ನ ಮಂತ್ರಿಗಳಿಗೆ ನೀಡಿದ್ದಾರೆ, ಅಧ್ಯಯನ ಮಾಡಿ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ನಿನ್ನೆಯ ಸಂಪುಟ ನಿರ್ಣಯ ತೆಗೆದುಕೊಂಡಿಲ್ಲ ಏನೂ ಕೂಡ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಗಮನ ಹರಿಸುವುದಾಗಿ ಹೇಳಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಬಹುತೇಕ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ. 10 ವರ್ಷದ ಹಿಂದಿನ ವರದಿಯನ್ನು ಜಾರಿ ಮಾಡೋದು ಅಥವಾ ಜಾರಿಗೆ ತರೋದು ಸರಿಯಲ್ಲ ಅಂಥೇಳಿ ಸಿದ್ಧಗಂಗಾ ಮಠದ ಶ್ರೀಗಳು ಹೇಳಿದ್ದಾರೆ, ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂಥದ್ದು ಜಾತಿ ಗಣತಿ ಅದರ ವರದಿ ಬಂದಿದೆ. ವರದಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನು ಕೃತಿ ಮಾಡಿಕೊಟ್ಟಿದ್ದಾರೆ. ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ, ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಅದೆಲ್ಲ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು, ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರಿದ್ದಾರೆ, ಹಿಂದುಳಿದವರು ಅನ್ನೋದರಲ್ಲೂ